ನಮಸ್ಕಾರ ಸ್ನೇಹಿತರೆ, ವೆಲ್ನೆಸ್ ಫ್ಯಾಕ್ಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಅದರ ಬಗ್ಗೆ ಜನರು ಯಾಕೆ ಮಾತಾಡ್ತಾ ಇದ್ದಾರೆ ಮತ್ತು ವಿಜ್ಞಾನ ಈ ವಿಷಯದ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ವಿವರವಾಗಿ ನೋಡಿದ್ದೇವೆ. ಆ ವಿಡಿಯೋ ನೋಡಿದ ನಂತರ ಅನೇಕರು ಒಂದೇ ಪ್ರಶ್ನೆಯನ್ನು ಕೇಳಿದ್ದೀರಿ. ಇದನ್ನು ಹೇಗೆ ಮಾಡಬೇಕು, ಬೆಳಗ್ಗೆ ಮಾಡಬೇಕಾ, ರಾತ್ರಿ ಮಾಡಬೇಕಾ, ಯಾವ ನೀರನ್ನು ಬಳಸಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ವಿಡಿಯೋ ಆರಂಭಿಸುವ ಮೊದಲು ಒಂದು ಮುಖ್ಯ ವಿಷಯ, ವಾಟರ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಇದೊಂದು ಮಾಯಾಜಾಲ ಅಂತಲ್ಲ. ನಿಮ್ಮ ಗುರಿಯ ಮೇಲೆ ಪ್ರತಿದಿನ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುವ ಒಂದು ವೈಯಕ್ತಿಕ ಅಭ್ಯಾಸ. ಫಲಿತಾಂಶಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ನಿಮ್ಮ ಪ್ರಯತ್ನ, ಅಭ್ಯಾಸ ಮತ್ತು ಕ್ರಮಗಳೇ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗಾದ್ರೆ ಶುರು ಮಾಡೋಣ. ಮೊದಲ ಹಂತ, ನಿಮ್ಮ ಗುರಿ ಸ್ಪಷ್ಟವಾಗಿರ್ಬೇಕು. ಹೆಚ್ಚಿನ ಜನರು ಮಾಡುವ ಮೊದಲು ತಪ್ಪು ಏನಂದ್ರೆ, ಒಂದೇ ಸಮಯದಲ್ಲಿ ಉದ್ಯೋಗ ಬೇಕು, ಒಂದೇ ಸಮಯದಲ್ಲಿ ಹಣ ಬೇಕು, ಆರೋಗ್ಯ ಬೇಕು, ತೂಕ ಕಡಿಮೆ ಆಗ್ಬೇಕು, ನನ್ನ ಸಂಬಂಧಗಳು ಸರಿಯಾಗಬೇಕು, ಹೀಗೆ 10 ವಿಷಯಗಳನ್ನು ಒಂದೇ ಸಮಯದಲ್ಲಿ ಯೋಚಿಸುತ್ತಾರೆ. ಆದರೆ ಮನೋವಿಜ್ಞಾನದಲ್ಲಿ ಗೋಲ್ ಕ್ಲಾರಿಟಿ ಎಂಬ ಪರಿಕಲ್ಪನೆ ಇದೆ. ಗುರಿ ಎಷ್ಟು ಸ್ಪಷ್ಟವಾಗಿರುತ್ತದೋ ಅದರತ್ತ ಕ್ರಮ ತೆಗೆದುಕೊಳ್ಳುವುದು ಅಷ್ಟು ಸುಲಭವಾಗುತ್ತದೆ. ಆದ್ದರಿಂದ ಮೊದಲಿಗೆ ಒಂದೇ ಒಂದು ಗುರಿಯನ್ನು ಆಯ್ಕೆ ಮಾಡಿ. ಉದಾಹರಣೆಗೆ, ನಾನು ಪ್ರತಿದಿನ ನನ್ನ ಆರೋಗ್ಯಕ್ಕಾಗಿ ಒಳ್ಳೆಯ ಆಯ್ಕೆಗಳನ್ನು ಮಾಡುತ್ತಿದ್ದೇನೆ, ಅಥವಾ ನಾನು ಆತ್ಮವಿಶ್ವಾಸದಿಂದ ಮಾತನಾಡುವುದನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ಗಮನಿಸಿ, ಈ ವಾಕ್ಯಗಳು ಸಾಧ್ಯವಾದಷ್ಟು ಸಕಾರಾತ್ಮಕವಾಗಿರಬೇಕು. ನನಗೆ ಭಯ ಬರಬಾರ್ದು ಅನ್ನೋದಕ್ಕಿಂತ ನಾನು ಧೈರ್ಯದಿಂದ ಮಾತಾಡ್ತಾ ಇದ್ದೇನೆ ಎನ್ನುವುದು ತುಂಬಾ ಸ್ಪಷ್ಟ. ಇನ್ನು ಎರಡನೇ ಹಂತ, ನೀರನ್ನು ಹೇಗೆ ಆಯ್ಕೆ ಮಾಡಬೇಕು. ಇದೊಂದು ಬಹಳ ಸಾಮಾನ್ಯ ಪ್ರಶ್ನೆ. ತಾಮ್ರದ ಪಾತ್ರೆಯ ನೀರು ಬೇಕಾ, ಗಾಜಿನ ಗ್ಲಾಸ್ ಬೇಕಾ, ಪ್ಲಾಸ್ಟಿಕ್ ಬಾಟಲ್ ಬಳಸಬಹುದಾ ಅಂತ. ಇದರ ಬಗ್ಗೆ ದೃಢವಾದ ವೈಜ್ಞಾನಿಕವಾಗಿ ಯಾವುದೇ ನಿಯಮಗಳಿಲ್ಲ. ಮುಖ್ಯವಾದದ್ದು ನೀವು ಕುಡಿಯಲು ಸುರಕ್ಷಿತವಾದ ಶುದ್ಧವಾದ ನೀರನ್ನು ಬಳಸೋದು. ಈಗ ಪ್ಲಾಸ್ಟಿಕ್ ಯಾಕೆ ಬಳಸಬಾರ್ದು ಅಂತಂದ್ರೆ, ನೀವೀಗ ಆ ಪ್ಲಾಸ್ಟಿಕ್ ಬಾಟಲ್ ಅನ್ನು ಮ್ಯಾನಿಫೆಸ್ಟೇಷನ್ಗೆ ಅಂತ ಉಪಯೋಗಿಸಿಕೊಂಡು ನಂತರ ಅದನ್ನು ಬಿಸಾಕುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಅದನ್ನು ಬಳಸೋದು ಒಳ್ಳೇದಲ್ಲ. ಇನ್ನು ಮೂರನೇ ಹಂತ, ಯಾವ ಸಮಯದಲ್ಲಿ ಮಾಡಬೇಕು. ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಕೆಲವರು ಬೆಳಗ್ಗೆ ಮಾಡ್ತಾರೆ, ಇನ್ನು ಕೆಲವರು ರಾತ್ರಿ ಮಲಗುವ ಮೊದಲು ಮಾಡ್ತಾರೆ. ಹಾಗಾದ್ರೆ ಯಾವುದು ಉತ್ತಮ? ಇದೇ ಸಮಯ ಮುಖ್ಯ ಅಂತ ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಆದ್ರೆ ಬೆಳಗ್ಗೆ ಎದ್ದ ನಂತರ ಮಾಡೋದ್ರಿಂದ ನಮ್ಮ ಮನಸ್ಸು ಹೊಸ ದಿನದ ಯೋಜನೆಗೆ ಸಿದ್ಧವಾಗಿರುತ್ತೆ. ಅದರಲ್ಲೂ ಬ್ರಹ್ಮ ಮುಹೂರ್ತಕ್ಕೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ನಿಮ್ಗೆ ಅನುಕೂಲವಾದ ಸಮಯವನ್ನು ಆರಿಸಬಹುದು, ಆದ್ರೆ ನಿಮ್ಮ ಮನಸ್ಸು ಶಾಂತವಾಗಿರ್ಬೇಕು. ಮುಖ್ಯವಾದದ್ದು ಪ್ರತಿದಿನ ಒಂದೇ ಸಮಯದಲ್ಲಿ ಮಾಡುವಂತಹ ಅಭ್ಯಾಸ. ಅಭ್ಯಾಸದಲ್ಲಿ ಸ್ಥಿರತೆ ಸಮಯಕ್ಕಿಂತ ಹೆಚ್ಚು ಮುಖ್ಯ. ಇನ್ನು ನಾಲ್ಕನೇ ಹಂತ, ನೀರನ್ನು ಕುಡಿಯುವ ಮೊದಲು ಏನ್ ಮಾಡಬೇಕು. ಈಗ 1 ಗ್ಲಾಸ್ ನೀರನ್ನು ಕೈಯಲ್ಲಿ ಹಿಡಿಯಿರಿ. ಒಮ್ಮೆ ಆಳವಾಗಿ ಉಸಿರಾಡಿ. ನಂತರ ನಿಮ್ಮ ಗುರಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಸುಮಾರು 30 ಸೆಕೆಂಡುಗಳ ಕಾಲ ಆ ದೃಢವಾಕ್ಯವನ್ನು ನಿಧಾನವಾಗಿ 3 ಬಾರಿ ಹೇಳಿ, ಅಥವಾ ಒಂದು ಕಾಗದದಲ್ಲಿ ನಿಮ್ಮ ದೃಢವಾಕ್ಯವನ್ನು ಬರೆದು ಆ ಗ್ಲಾಸ್ನ ಹಿಂದುಗಡೆ ಅಂಟಿಸಿ ಬಿಡಿ. ಉದಾಹರಣೆಗೆ, ನಾನು ಪ್ರತಿದಿನ ಉತ್ತಮ ಅಭ್ಯಾಸಗಳನ್ನು ಬೆಳೆಸುತ್ತಿದ್ದೇನೆ, ಯಶಸ್ಸನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೇನೆ. ಈಗ ಆ ನೀರನ್ನು ನಿಧಾನವಾಗಿ ಕುಡಿಯಿರಿ. ಇಲ್ಲಿ ಮುಖ್ಯವಾದದ್ದು ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ನೀರಿಗೆ ಶಕ್ತಿ ತುಂಬುವಂಥದ್ದು. ಇನ್ನು 5ನೇ ಹಂತ, ಈಗೊಂದು ಪ್ರಶ್ನೆ ಇರುತ್ತೆ, ಇದನ್ನು ಒಂದು ದಿನ ಮಾಡಿದರೆ ಸಾಕಾ ಅಂತ. ನೀವು ಮಾಡುವ ವಾಟರ್ ಮ್ಯಾನಿಫೆಸ್ಟೇಷನ್ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕಾದ್ರೆ ಇದನ್ನು ದಿನ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ. ಅದರಲ್ಲೂ ಕೆಲವೊಂದ್ಸಲ 7 ದಿನ ಅಥವಾ 21 ದಿನ ಈ ರೀತಿ ಮಾಡಬಹುದು. ಇಷ್ಟೇ ದಿನ ಮಾಡಬೇಕು ಅನ್ನುವಂತಹ ಯಾವುದೇ ಕಡ್ಡಾಯ ನಿಯಮ ಇಲ್ಲ. ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಜನರು ಮಾಡುವಂತಹ 5 ಸಾಮಾನ್ಯ ತಪ್ಪುಗಳೇನು ಅಂತ ನೋಡೋದಾದ್ರೆ, ಮೊದಲನೇದು, ಕೇವಲ ನೀರು ಕುಡಿದರೆ ಜೀವನ ಬದಲಾಗುತ್ತದೆ ಅಂತ ನಿರೀಕ್ಷಿಸುವುದು. 2ನೇ ತಪ್ಪು, ಪ್ರತಿದಿನ ಹೊಸ ಹೊಸ ಗುರಿಯನ್ನು ಬದಲಾಯಿಸುವುದು. ಒಂದು ದಿನ ಉದ್ಯೋಗ, ಮರುದಿನ ಹಣ, ನಂತರ ಮದುವೆ, ಹೀಗೆ ಗುರಿ ಬದಲಾಗುತ್ತಾ ಹೋದರೆ ಗಮನವು ಕೂಡ ಬದಲಾಗುತ್ತಾ ಹೋಗುತ್ತೆ. ಇನ್ನು 3ನೇ ತಪ್ಪು, ನಕಾರಾತ್ಮಕ ವಾಕ್ಯಗಳನ್ನು ಬಳಸುವುದು. ಉದಾಹರಣೆಗೆ, ನಾನು ಸೋಲಬಾರದು, ನನಗೆ ಭಯ ಬರಬಾರ್ದು, ಇದರ ಬದಲು ನಾನು ಆತ್ಮವಿಶ್ವಾಸದಿಂದೇನೆ, ನಾನು ಗೆಲುವನ್ನು ಸ್ವೀಕರಿಸ್ತೇನೆ. ಈ ರೀತಿಯಾದಂತಹ ವಾಕ್ಯಗಳು ಹೆಚ್ಚು ಸ್ಪಷ್ಟವಾಗಿರುತ್ತವೆ. ಇನ್ನು 4ನೇ ತಪ್ಪು, ಮ್ಯಾನಿಫೆಸ್ಟೇಷನ್ ಅನ್ನು ಒಂದು ದಿನ ಮಾಡೋದು, ಮರುದಿನ ಮರೆತು ಬಿಡೋದು. ಯಾವುದೇ ಉತ್ತಮ ಅಭ್ಯಾಸದಲ್ಲಿ ಫಲ ಕಾಣಲು ಅದಕ್ಕೆ ಸಮಯ ಬೇಕಾಗುತ್ತೆ, ಹಾಗೂ ಅಭ್ಯಾಸ ಕೂಡ ನಿರಂತರವಾಗಿ ಬೇಕಾಗುತ್ತೆ. ಇನ್ನು 5ನೇ ತಪ್ಪು, ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ಳದೆ ಫಲವನ್ನು ಮಾತ್ರ ನಿರೀಕ್ಷಿಸೋದು. ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬೇಕೆಂದು ಬಯಸಿದರೆ ಓದ್ಬೇಕು, ತೂಕ ಕಡಿಮೆ ಆಗ್ಬೇಕಾದ್ರೆ ಆಹಾರ ಮತ್ತು ವ್ಯಾಯಾಮದಲ್ಲಿ ಬದಲಾವಣೆ ಬೇಕು, ಉದ್ಯೋಗ ಬೇಕೆಂದರೆ ನಿಮ್ಗೆ
ಕೌಶಲ್ಯಗಳು ಕೂಡ ಬೇಕಾಗುತ್ತೆ. ಅದಕ್ಕೆ ಪ್ರಯತ್ನ ಕೂಡ ಪಡಬೇಕಾಗುತ್ತೆ. ವಾಟರ್ ಮ್ಯಾನಿಫೆಸ್ಟೇಷನ್ ಈ ಕ್ರಮಗಳನ್ನು ಬದಲಾಯಿಸುವುದಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಹಾಗಾಗಿ ವೀಕ್ಷಕರೇ, ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನು ಪ್ರಯತ್ನಿಸಲು ಬಯಸಿದರೆ ಅದನ್ನು ಒಂದು ದಿನಚರಿಯನ್ನಾಗಿ ಮಾಡಿಕೊಳ್ಳಿ. ಪ್ರತಿದಿನ ಈ ಅಭ್ಯಾಸವನ್ನು ಮಾಡಿ. ಸ್ನೇಹಿತರೆ, ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಲು, ಪ್ರತಿದಿನ ನಿಮ್ಮನ್ನು ಪ್ರೇರೇಪಿಸಿಕೊಳ್ಳಲು ಮತ್ತು ಒಂದು ಉತ್ತಮ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುವ ಒಂದು ವೈಯಕ್ತಿಕ ದಿನಚರಿಯಾಗಿದೆ. ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ, ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿಡಿ ಮತ್ತು ಪ್ರತಿದಿನ ಅದರತ್ತ ಒಂದು ಹೆಜ್ಜೆ ಇಡಿ. ಬಹುಶಃ ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಈ 21 ದಿನಗಳ ವಾಟರ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಅನ್ನು ಪ್ರಯತ್ನಿಸಲು ಸಿದ್ಧರಾಗಿದ್ದರೆ ಕಮೆಂಟ್ ಅಲ್ಲಿ ನಾನು ಆರಂಭಿಸುತ್ತಿದ್ದೇನೆ ಅಂತ ಬರೀರಿ. ಇಂತಹ ಮಾಹಿತಿಗಳಿಗಾಗಿ ವೆಲ್ನೆಸ್ ಫ್ಯಾಕ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.